ಒಬ್ಬ ಬಿಸ್ನೆಸ್ ಮ್ಯಾನ್ ಆದವನು ಲಾಭಕ್ಕೋಸ್ಕರ ವ್ಯವಹಾರ ಮಾಡ್ತಾನೆ. ನೀವೆಲ್ಲರೂ ಕೇಳೇ ಇರ್ತೀರ, ಬಿಲಿಯನಿಯರ್ಸ್ ಮಿಲಿಯನಿಯರ್ಸ್ ಅವರು ಐಲ್ಯಾಂಡ್ ಪರ್ಚೇಸ್ ಮಾಡಿದ್ರು ಅಂತ. ಐಲ್ಯಾಂಡ್ ಅಂದರೆ ದ್ವೀಪ. ಆ ಐಲ್ಯಾಂಡ್ಗೆ ಅಷ್ಟು ಕೋಟಿ ಕೊಟ್ರಂತೆ, ಇಷ್ಟು ಕೋಟಿ ಕೊಟ್ರಂತೆ ಅಂತೆಲ್ಲ ಕೇಳಿರ್ತೀರ. ಎಲ್ಲೋ ಸಮುದ್ರದ ಮಧ್ಯ, ಯಾರೂ ಬರ್ದಲೇ ಇರೋ ಜಾಗದಲ್ಲಿ, ನಿರ್ಜನ ಪ್ರದೇಶದಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ? ಅವ್ರೇನು ಅಲ್ಲೋಗಿ ಜೀವನ ಮಾಡಬೇಕಾ ಅಥವಾ ಅಲ್ಲೇನಾದ್ರು ಬಿಸ್ನೆಸ್ ಮಾಡಬೇಕಾ? ಎರಡೂ ಇಲ್ಲ. ಹಾಗಿದ್ರೂ ಕೋಟಿಗಟ್ಟಲೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ? ಒಬ್ಬ ಬಿಸ್ನೆಸ್ ಮ್ಯಾನ್ ಆದವನು ಸುಮ್ಮನೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ದಡ್ಡ ಆಗಿರಲ್ಲ. ನೋಡೋರ ಕಣ್ಣಿಗೆ ದುಡ್ಡಿದೆ ತಗೊಂಡಿದ್ದಾರೆ ಅನಿಸುತ್ತೆ, ಬಟ್ ವಾಸ್ತವ ಅದಲ್ಲ. ಸತ್ಯ ಏನು ಅಂದರೆ ಆ ಜಾಗದಲ್ಲಿ ನೀವು ಹೂವೇನೂ ಮಾಡೋಕ್ಕಾಗದೇ ಇರೋಷ್ಟು ಏನೇನೋ ನಡೀತವೆ. ದೊಡ್ಡವರೆಲ್ಲರೂ ಒಂದು ಕಡೆ ಸೇರ್ತಾರೆ. ಅಂದಾಜಿಗೂ ಸಿಗದೇ ಇರೋಷ್ಟು ವ್ಯವಹಾರಗಳು ಅಲ್ಲಾಗ್ತವೆ. ಆ್ಯಂಡ್ ಪ್ರೈವೇಟ್ ಪರ್ಸನಲ್ ಲೈಫ್ ಕೂಡ ದೊಡ್ಡದಾಗೇ ಇರುತ್ತೆ. ಯಾಕೆ ಐಲ್ಯಾಂಡ್ನ ಪರ್ಚೇಸ್ ಮಾಡಬೇಕು? ಯಾಕೆ ಅಂದರೆ ಅದೊಂದು ಪ್ರೈವೇಟ್ ಸೆಕ್ಯೂರಿಟಿ. ಯಾರಿಗೂ ಅಲ್ಲೇನು ನಡೀತಿದೆ ಅನ್ನೋ ಸೂಕ್ಷ್ಮತೆಯೂ ಗೊತ್ತಾಗದೇ ಇರೋಷ್ಟು ನಿರ್ಜನ ಪ್ರದೇಶ. ಯಾರಿಗೂ ಅಲ್ಲಿ ಹೋಗಿ ಏನು ಆಗ್ತಿದೆ ಅಂತ ತಿಳ್ಕೊಳ್ಳೋದು ಕೂಡ ಇಂಪಾಸಿಬಲ್. ಯಾಕೆಂದರೆ ಇಂಡಿವಿಜುವಲಿ ಅಲ್ಲಿಗೆ ಹೋಗಬೇಕು ಅಂದರೆ ಅದು ಕಲ್ಪನೆಗೂ ಮೀರಿದ್ದು. ಅರ್ಥ ಆಗೋಗೆ ಹೇಳ್ತೀನಿ. ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಥವಾ ಸೆಲೆಬ್ರಿಟಿನೇ ಆಗಲಿ, ಅವ್ರ ಮೇಲೆ ಮೀಡಿಯಾ, ಜನರು ಇಬ್ಬರದ್ದು ಕಣ್ಣಿರುತ್ತೆ. ಇಲ್ಲಿ ಮಾಡೋಕ್ಕಾಗದೇ ಇರೋದನ್ನು ಅಲ್ಲಿ ಮಾಡ್ತಾರೆ. ಐಲ್ಯಾಂಡ್ ಪರ್ಚೇಸ್ ಮಾಡೋದು ದುಡ್ಡಿದೆ ಅನ್ನೋದು ಒಂದು ಕಾರಣ ಆದರೆ, ಅದಕ್ಕಿಂತ ಹೆಚ್ಚು ಅದೊಂದು ಹೂವೆಗೂ ಮೀರಿದ ಬಿಸ್ನೆಸ್ ಪಾಯಿಂಟ್ ಆಗಿರುತ್ತೆ.